ಸಿಡಿ ಪ್ರಕರಣದಲ್ಲಿ ಲೇಡಿ ವಿರುದ್ಧ ಕಿಡಿಕಾರಿದ್ದಾರೆ ಜಾರಕಿಹೊಳಿ ಪರ ವಕೀಲ. ಎಸ್ಐಟಿ ದಿಕ್ಕು ತಪ್ಪಿಸಲು ಸಿಡಿ ಟೀಮ್ನಿಂದ ಯತ್ನ. ಈ ಸಿಡಿ ಕೇಸ್ನಲ್ಲಿ ಜಾರಕಿಹೊಳಿ ಸಂತ್ರಸ್ತರು ಹೊಂದಿದ್ದಾರೆ ಜಾರಕಿಹೊಳಿ ಪರ ವಕೀಲ ಶ್ಯಾಮ್ ಸುಂದರ್. ಎಸ್ಐಟಿ ದಿಕ್ಕು ತಪ್ಪಿಸಲು ಸಿಡಿ ಟೀಮ್ ಯತ್ನಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಸಿಡಿ ಪ್ರಕರಣದಲ್ಲಿ ಸಂಘಟಿತ ಅಪರಾಧ ಎಸಗಿ ಸುಳ್ಳು ದೂರು ಕೊಡಲಾಗಿದೆ. ತಪ್ಪಿತಸ್ಥರಿಂದ ಎಸ್ಐಟಿ ಮೇಲೆ ಅನಗತ್ಯ ಒತ್ತಡ. ಎಸ್ಐಟಿ ಮೇಲೆ ಅನಗತ್ಯ ಒತ್ತಡ ಸೃಷ್ಟಿಸ್ತಾ ಇದ್ದಾರೆ ತಪ್ಪಿತಸ್ಥರು ಅಂತ ಜಾರಕಿಹೊಳಿ ಪರ ವಕೀಲ ಶ್ಯಾಮ್ ಸುಂದರ್ ಸಿಡಿ ಲೇಡಿ ಮತ್ತು ಟೀಮ್ ವಿರುದ್ಧ ಆರೋಪಿಸಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಆಕ್ಷೇಪ ಎತ್ತಿದ್ರು ಲೇಡಿ. ಆರೋಪಿ ಜಾರಕಿಹೊಳಿ ವಿಚಾರಣೆಯನ್ನ ಸರಿಯಾಗಿ ನಡೆಸ್ತಾ ಇಲ್ಲ, ನನ್ನನ್ನ 3 ದಿನಗಳಿಂದ ನಿರಂತರ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಸಿಡಿ ಲೇಡಿ ದೂರು ಕೊಟ್ಟಿದ್ದು. ಎಸ್ಐಟಿಯ ವಿಚಾರಣೆಯನ್ನ ಆಕ್ಷೇಪಿಸಿ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ ಲೇಡಿ. ಸಿಡಿ ಲೇಡಿಯ ಈ ಆರೋಪಕ್ಕೆ ರಮೇಶ್ ಜಾರಕಿಹೊಳಿ ಪರ ವಕೀಲ ತಿರುಗೇಟು ಕೊಟ್ಟಿದ್ದಾರೆ. ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಸಿಡಿ ಟೀಮ್ನಿಂದ ಯತ್ನ ಅಂತ ಆರೋಪಿಸಿದ್ದಾರೆ ಶ್ಯಾಮ್ ಸುಂದರ್. ಲೇಡಿ ವಿರುದ್ಧವೇ ಕಿಡಿಕಾರಿದ್ದಾರೆ ಜಾರಕಿಹೊಳಿ ಪರ ವಕೀಲ. ತಪ್ಪಿತಸ್ಥರಿಂದ ಎಸ್ಐಟಿ ಮೇಲೆ ಅನಗತ್ಯ ಒತ್ತಡವಾಗ್ತಾ ಇದೆ, ಅನಗತ್ಯ ಒತ್ತಡ ಸೃಷ್ಟಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಜಾರಕಿಹೊಳಿ ಪರ ವಕೀಲ ಶ್ಯಾಮ್ ಸುಂದರ್. ಈ ಕೇಸ್ನಲ್ಲಿ ಜಾರಕಿಹೊಳಿ ಸಂತ್ರಸ್ತರು ಹೊಂದಿದ್ದಾರೆ ರಮೇಶ್ ಜಾರಕಿಹೊಳಿ ಪರ ವಕೀಲ ಶ್ಯಾಮ್ ಸುಂದರ್. ಎಸ್ಐಟಿಯ ದಿಕ್ಕು ತಪ್ಪಿಸುವಂತಹ ಯತ್ನ ನಡೀತಾ ಇದೆ. ತಪ್ಪಿತಸ್ಥರೇ ಅನಗತ್ಯವಾಗಿ ಎಸ್ಐಟಿ ಮೇಲೆ ಒತ್ತಡ ಸೃಷ್ಟಿಸ್ತಾ ಇದ್ದಾರೆ. ವಿಚಾರಣೆಯನ್ನು ಆಕ್ಷೇಪಿಸಿ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ ಲೇಡಿ. ಇದಕ್ಕೆ ಜಾರಕಿಹೊಳಿ ಪರ ವಕೀಲರ ತಿರುಗೇಟು. ಸಿಡಿ ಪ್ರಕರಣದಲ್ಲಿ ಸಂಘಟಿತ ಅಪರಾಧ ಎಸಗಿ ಸುಳ್ಳು ದೂರು ಕೊಡಲಾಗಿದೆ. ತಪ್ಪಿತಸ್ಥರಿಂದ ಎಸ್ಐಟಿ ಮೇಲೆ ಅನಗತ್ಯ ಒತ್ತಡ ಸೃಷ್ಟಿಸುವಂತಹ ಯತ್ನ ನಡೀತಾ ಇದೆ ಅಂತ ಜಾರಕಿಹೊಳಿ ಪರ ವಕೀಲರು ಆರೋಪಿಸಿದ್ದಾರೆ. ಒತ್ತಡ ಸೃಷ್ಟಿಸಿ ಎಸ್ಐಟಿಯ ದಿಕ್ಕು ತಪ್ಪಿಸುವಂತಹ ಯತ್ನ ನಡೀತಾ ಇದೆ. ನನ್ನ ಕಕ್ಷಿದಾರರ ವಿರುದ್ಧ ಆರೋಪಿಗಳಿಂದ ಸುಳ್ಳು ದೂರು ಅಂತಿದ್ದಾರೆ ಶ್ಯಾಮ್ ಸುಂದರ್. ತಾವು ಪಾರಾಗಲು ತನಿಖಾಧಿಕಾರಿಗಳ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಘನತೆಯುಳ್ಳ ವ್ಯಕ್ತಿಯ ಸುಲಿಗೆ ತೇಜೋವಧೆಗೆ ಸಿಡಿ ತಂಡ ಯತ್ನಿಸಿದೆ. ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರೇ ನಿಜವಾದ ಸಂತ್ರಸ್ತರು ಅಂತಿದ್ದಾರೆ ಜಾರಕಿಹೊಳಿ ಪರ ವಕೀಲರು. ನಕಲಿ ದೃಶ್ಯಾವಳಿಗಳನ್ನು ಬಳಸಿ ವೈಯಕ್ತಿಕ ಹಿತಾಸಕ್ತಿಗೆ ಲಾಭ ಮಾಡಿಕೊಂಡಿದ್ದಾರೆ. ತನಿಖೆಯ ದಿಕ್ಕು ತಪ್ಪಿಸುವಂತಹ ಯತ್ನ ಅಂತ ಆರೋಪಿಸಿದ್ದಾರೆ. ಸಿಡಿ ಪ್ರಕರಣದಲ್ಲಿ ಸಂಘಟಿತ ಅಪರಾಧ ಎಸಗಿ ಸುಳ್ಳು ದೂರು, ಅನಗತ್ಯವಾಗಿ ಎಸ್ಐಟಿ ಮೇಲೆ ಒತ್ತಡ ಸೃಷ್ಟಿಸುವಂತಹ ಯತ್ನ ನಡೀತಾ ಇದೆ. ಒತ್ತಡ ಸೃಷ್ಟಿಸಿ ತನಿಖೆಯ ದಾರಿ ತಪ್ಪಿಸುವಂತಹ ಯತ್ನಕ್ಕೆ ಮುಂದಾಗಿದೆ ಸಿಡಿ ಟೀಮ್ ಅನ್ನೋದು ವಕೀಲರ ಆರೋಪ. ಜಾರಕಿಹೊಳಿ ಪರ ವಕೀಲ ಶ್ಯಾಮ್ ಸುಂದರಿ ಆರೋಪಿಸಿದ್ದಾರೆ. ತಾವು ಪಾರಾಗಲು ತನಿಖಾಧಿಕಾರಿಗಳ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಸಿಡಿ ಲೇಡಿ ಮತ್ತು ಗ್ಯಾಂಗ್ ವಿರುದ್ಧ ಆರೋಪಿಸಿದ್ದಾರೆ. ಘನತೆಯುಳ್ಳ ವ್ಯಕ್ತಿಯ ಸುಲಿಗೆ ತೇಜೋವಧೆಗೆ ಸಿಡಿ ತಂಡ ಯತ್ನಿಸಿದೆ. ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರೇ ನಿಜವಾದ ಸಂತ್ರಸ್ತರು ಅನ್ನೋದು ಜಾರಕಿಹೊಳಿ ಪರ ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರ ವಾದ. ತನ್ನನ್ನ 3 ದಿನಗಳಿಂದ ನಿರಂತರ ವಿಚಾರಣೆ ನಡೆಸ್ತಾ ಇದ್ದಾರೆ, ಆದರೆ ಆರೋಪಿ ಜಾರಕಿಹೊಳಿ ಅವರ ವಿಚಾರಣೆ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಎಸ್ಐಟಿ ವಿಚಾರಣೆಗೆ ಆಕ್ಷೇಪವನ್ನ ಎತ್ತಿದಂತಹ ಲೇಡಿ ವಿಚಾರಣೆಗೆ ಆಕ್ಷೇಪಿಸಿ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ. ಇದರ ವಿರುದ್ಧ ಕಿಡಿಕಾರಿದ್ದಾರೆ ಜಾರಕಿಹೊಳಿ ಪರ ವಕೀಲರು. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಜಾರಕಿಹೊಳಿ ಅವರ ಪರ ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿಮಾ. ಎಸ್, ಈಗ ಪ್ರಮುಖವಾಗಿ ವಿಚಾರಣೆಯನ್ನ ಆಕ್ಷೇಪಿಸಿ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ ಸಿಡಿ ಲೇಡಿ. ಆದ್ರೆ ತಾವು ಇದ್ರ ವಿರುದ್ಧ ಹೇಳ್ತಾ ಇದ್ದೀರಿ ಇದು ಎಸ್ಐಟಿಯ ದಿಕ್ಕು ತಪ್ಪಿಸುವಂತಹ ಯತ್ನ ಅಂತ. ಅಂದ್ರೆ ಸಿಡಿ ಲೇಡಿ ಇರ್ಬೋದು, ಆಕೆಯ ಕಡೆಯವರು ಇರ್ಬೋದು, ಯಾವ ರೀತಿಯ ಪ್ರಯತ್ನ ನಡೆಸ್ತಾ ಇದ್ದಾರೆ ಅಂತ ತಮ್ಮ ಪ್ರಕಾರ? ಇಲ್ಲಿ ಜಾರಕಿಹೊಳಿ ಅವರೇ ಸಂತ್ರಸ್ತರು ಅಂತಿದ್ದೀರಿ ತಾವು. ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಪ್ರತಿಮಾ ಅವರೇ. ಬಹಳ ನಿಚ್ಚಳವಾಗಿ
ಆರ್ಡಿನರಿ ಪ್ರುಡೆನ್ಸ್ಗೆ ಅರ್ಥ ಆಗ್ತಕ್ಕಂಥ ವಿಚಾರ. ರಮೇಶ್ ಜಾರಕಿಹೊಳಿರವರ ಕಂಪ್ಲೇಂಟ್ ಫೈಲ್ ಮಾಡಿ ಅವರ ಇನ್ವೆಸ್ಟಿಗೇಷನ್ ಅವರ ಕಂಪ್ಲೇಂಟ್ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದ ತಕ್ಷಣ ಬಹಳ ಕಟು ಸತ್ಯಗಳು ನಗ್ನಗೊಂಡು ಏನು ಸಂಘಟಿತವಾದಂಥ ಅಪರಾಧಗಳಾಗ್ತಾ ಇದೆ. ಬಹಳ ಒಂದು ಜಾಲದ ರೂಪದಲ್ಲಿ ಕೆಲಸ ಮಾಡಿ ಗಣ್ಯರನ್ನ ಮತ್ತೆ ಪೊಲಿಟಿಷಿಯನ್ಸ್ನ ಎಲ್ಲೊಂದು ಕಡೆ ಪಿನ್ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ರಮೇಶ್ ಜಾರಕಿಹೊಳಿ ಅವರು ಡೇ ಒನ್ನಿಂದ ಒಂದೇ ವರ್ಷನ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಏನಂತ, ದಿಸ್ ಇಸ್ ಅ ಮಾರ್ಫುಡ್ ಸಿಡಿ, ಎಲ್ಲೊಂದು ಕಡೆ ಸಂಘಟಿತವಾದಂಥ ಅಪರಾಧ ಆಗಿದೆ ಅಂತ. ಅದಾಗಿದ ತಕ್ಷಣನೇ ವಿಡಿಯೋಗಳ ಮುಖಾಂತರ ಕಂಪ್ಲೇಂಟ್ಸ್ ಬರುತ್ತೆ, ಏನೇನೋ ಸಂಭವಿಸುತ್ತೆ, ಯಾರ್ಯಾರ್ದೋ ವೈಭವೀಕರಣಗಳಾಗ್ತವೆ, ಮತ್ತೆ ಎಲ್ಲ ಕರೆಕ್ಟ್. ಕೆನ್ ಯು ಡು ಯು ವಾಂಟ್ ಅನ್ ಇನ್ವೆಸ್ಟಿಗೇಷನ್ ಟು ಪ್ರೊಸೀಡ್ ಅಕಾರ್ಡಿಂಗ್ ಟು ಯುವರ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್? ನಿಮಗೆ ಅನ್ನಿಸಿದ ರೀತಿಯಲ್ಲಿ, ನಿಮಗೆ ಬೇಕಾದಂಥ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತನಾ ನಿಮ್ಮ ಭಾವನೆ? ಒಂದು ಎತಿಕೇಟ್ ಇಲ್ವಾ? ಇನ್ವೆಸ್ಟಿಗೇಷನ್ ಸೀಸ್ ಹಾಕಿರ್ತಕ್ಕಂಥ ಮ್ಯಾಟ್ರಸ್ನಲ್ಲಿ, ನ್ಯಾಯಾಲಯಗಳ ಕಣ್ಗಾವಲುಗಳಲ್ಲಿ, ಮಾಧ್ಯಮಗಳ ಕಣ್ಗಾವಲುಗಳಲ್ಲಿ, ಜನತೆ ನೋಡ್ತಾ ಇರ್ತಕ್ಕಂಥ ಕೆಲಸಗಳಲ್ಲಿ ಯಾರು ಯಾವ ರೀತಿ ಎಷ್ಟು ಕಂಡಕ್ಟ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು 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 ಮಾರಲ್ ಆಬ್ಲಿಗೇಷನ್ಸ್ ಇಲ್ವಾ? ನೈತಿಕ ನಿಯಮಗಳನ್ನು ಪಾಲಿಸೋದು ಬೇಡವಾ ನಾವು? ಪ್ರತಿ ಸಲನೂ ಇನ್ವೆಸ್ಟಿಗೇಷನ್ ಆಫೀಸರ್ಸನ್ನು ದೂರೋದು ಅಂದರೆ ಎಲ್ಲೊಂದು ಕಡೆ ಇದು ನಿಮ್ಮ ತಪ್ಪಿತಸ್ಥ ಭಾವನೆಯನ್ನು ಭಾಳ ನಿಚ್ಚಳವಾಗಿ ತೋರಿಸ್ತದೆ. ಯು ವಾಂಟ್ ಟು ಎಸ್ಕೇಪ್ ಫ್ರಮ್ ಸಮಥಿಂಗ್, ಯು ವಾಂಟ್ ಟು ಬ್ಲೇಮ್ ಸಮಥಿಂಗ್. ಹಾಗಾಗಿ ಎಲ್ಲವೂ ಸಹ ಭಾಳ ಜನ ನೋಡ್ತಾ ಇದ್ದಾರೆ. ಮತ್ತೆ ಯಾರ್ದು ವೈಭವೀಕರಣಗಳಾಗ್ತಾ ಇರೋದು, ಇದರಲ್ಲಿ ಸಂತ್ರಸ್ತೆ ಅಂತ ಹೇಳ್ಕೊಳ್ತಕ್ಕಂಥ ಹೆಣ್ಮಗಳು ಎಲ್ಲೋ ಇದ್ದಾಳೆ. ಜಾರಕಿಹೊಳಿಯವರು ಕಾನೂನಿನ ಇದನ್ನ ಪಾಲಿಸ್ತಾ ಇದ್ದಾರೆ. ಇಂಟ್ರಾಗೇಷನ್ಗೆ ಇನ್ವೆಸ್ಟಿಗೇಷನ್ಗೆ ಬೇಕಾದಾಗೆಲ್ಲ ಹೋಗಿ ಬರ್ತಾ ಇದ್ದಾರೆ. ವೈಭವೀಕರಣಗಳು ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳ ಮುಂದೆ ಆಗ್ತಾ ಇರೋದು ಯಾರ್ದು? ಮೂರನೇ ವ್ಯಕ್ತಿಗಳದ್ದು. ಈ ಒಂದು ಕೇಸನ್ನು ಎಲ್ಲೋ ಒಂದು ಕಡೆ ತಮ್ಮತನವನ್ನು ಉತ್ಪ್ರೇಕ್ಷೆಗೊಳಿಸ್ಕೊಳ್ಳೋದಕ್ಕೋಸ್ಕರ, ತಮಗಳನ್ನು ವೈಭವೀಕರಿಸಿಕೊಳ್ಳೋದಕ್ಕೋಸ್ಕರ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊತಾ ಇರೋದು ನಿಜವಾಗ್ಲೂ ಖಂಡನೀಯ, ನಿಜವಾಗ್ಲೂ ಶೋಚನೀಯವಾದಂತ ವಿಚಾರ. ಯುವತಿ ಹೇಳ್ತಾ ಇರುವಂತದ್ದು, ನನ್ನನ್ನ 3-4 ದಿನಗಳಿಂದ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ, ಆದ್ರೆ ಆರೋಪಿ ಜಾರಕಿಹೊಳಿ ಅವರ ವಿಚಾರಣೆ ಸರಿಯಾಗಿ ನಡೀತಾ ಇಲ್ಲ, ಹಾಗಾಗಿ ಅವರು SIT ವಿಚಾರಣೆಗೆ ನಾನು ಆಕ್ಷೇಪ ಎತ್ತೀನಿ ಅಂತ ಇದ್ದಾರೆ. ಇವತ್ತು ಹಾಗಿದ್ರೆ ಬರ್ತಾರಾ ಜಾರಕಿಹೊಳಿ ಅವರು? ಯಾಕಂದ್ರೆ 2 ದಿನಗಳ ಕಾಲಾವಕಾಶ ಏನು ಕೇಳಿದ್ರು, ಆರೋಗ್ಯದ ವಿಚಾರವಾಗಿ ಹೇಳಿ, ಹಾಗಾಗಿ ಇವತ್ತು ಬರ್ತಾರಾ ಹೇಗೆ? ಜಾರಕಿಹೊಳಿರವ್ರನ್ನ ಯಾವ ರೀತಿ ವಿಚಾರಣೆ ಮಾಡಬೇಕು, ಯಾವಾಗ ಏನೇನು ಕೇಳಬೇಕು ಅಂತಕ್ಕಂಥದ್ದು ಇಟ್ ಈಸ್ ದ ಡೊಮೈನ್ ಆಫ್ ದ ಇನ್ವೆಸ್ಟಿಗೇಷನ್ ಆಫೀಸರ್. ಅವ್ರು ಮಾಡ್ತಾರೆ, ನೀವು ಹೇಳ್ದಾಗ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ನೀವು ನಿಮಗೆ ಕೋರಿದಂತೆ, ನಿಮಗೆ ಅನ್ನಿಸಿದಂಥ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ತಾಕೀತು ಮಾಡಬೇಡಿ. ಯು ಆರ್ ಇಂಟರ್ಫಿಯರಿಂಗ್ ಇನ್ ದ ಇನ್ವೆಸ್ಟಿಗೇಷನ್, ಇಟ್ ಈಸ್ ಇನ್ ಫ್ಯಾಕ್ಟ್ ಅನ್ ಅಫೆನ್ಸ್. ಸೊ ಹಾಗಾಗಿ ಜಾರಕಿಹೊಳಿಯವರು ಪ್ರತಿ ಸಲನೂ ಹೇಳಿದ್ದಾರೆ, ನಾನು ಬಂದೇ ಬರ್ತೀನಿ ಅಂತ ಹೇಳಿ. ಮೊನ್ನೆ ಏನೋ ಆರೋಗ್ಯದ ಕಾರಣ ಆಗಿತ್ತು, ಅದಕ್ಕಾಗಿ ಲೆಟರ್ ಕೊಟ್ಟಿದ್ದಾರೆ, ಮತ್ತೆ ನೋಟಿಸ್ ಬಂದಿಲ್ಲ. ಮತ್ತೆ ನೋಟಿಸ್ ನೀಡಿದಂಥ ಪಕ್ಷ ಖಂಡಿತವಾಗ್ಲೂ ಜಾರಕಿಹೊಳಿರವರು ಅವರ ಆರೋಗ್ಯ ಸ್ಥಿತಿ ಅವಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ಏನೇನು ತನಿಖೆ ಆಗಬೇಕು ಎಲ್ಲದಕ್ಕೂ ಸಹಕರಿಸ್ತಾರೆ. ಅಂದ್ರೆ ನೋಟಿಸ್ ಸಿಕ್ಕಿಲ್ವಾ ಸರ್? ಇವತ್ತು ಬನ್ನಿ ಅಂತ ಏನು ಹೇಳಿಲ್ವಾ SIT? ಹೇಗೆ? ಇನ್ನ SITನವರು ಮತ್ತೆ ನೋಟಿಸ್ ಕೊಟ್ಟಿಲ್ಲ. ಈ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ವೈಲೆನ್ಸ್ ಕ್ರಿಯೇಟ್ ಮಾಡ್ತಾ ಇದಾರಲ್ಲಮ್ಮ. SIT ಸರಿ ಇಲ್ಲ, ಆಫೀಸರ್ ಇದಕ್ಕಿಂತ ಒಳ್ಳೆ SIT ಬೇಕೇನ್ರಿ? ಎಂತೆಂಥ ಅಧಿಕಾರಿಗಳಿದ್ದಾರೆ. ಸೋಮೇಧು ಮುಖರ್ಜಿ ಅವರಿದ್ದಾರೆ, ಅನುಚೇತ್ರ ಅವರಿದ್ದಾರೆ, DCP ರವಿಕುಮಾರ್ ಅವರಿದ್ದಾರೆ, ಒನ್ ಆಫ್ ದ ಬೆಸ್ಟ್ ಆಫೀಸರ್ಸ್ ಕವಿತಾರ್ ಅವರಿದ್ದಾರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನಲ್ಲಿದ್ರು, ಭಾರತ ಸರ್ಕಾರದ ಕೆಲಸಗಳನ್ನು ಮಾಡಿದ್ದಾರೆ ಅವರು. ಎಲ್ಲೋ ಒಂದು ಕಡೆ ಇದೆಲ್ಲ ಒಂದು ಕಡೆ ನೀವು ಬೇಕು ಅಂತ ಹೇಳಿ ಇಲ್ಲಿಸಲ್ಲ. ಅಂದ್ರೆ ದೂರ್ತಕ್ಕಂಥದ್ದೇ ಒಂದು ಕೆಲಸ, ದೂರ್ತಕ್ಕಂಥದ್ದೇ ಒಂದು 24/7 ಉದ್ಯೋಗ ಆಗ್ಬಿಟ್ರೆ ನಿಮ್ಮ ಹತ್ರ ಇಂದ ಕರೆಕ್ಟ್ ಆಗಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ. ಸೊ ವಿ ಡೋಂಟ್ ಫೈಂಡ್ ಇಟ್ ಸರ್ಪ್ರೈಸಿಂಗ್. ಈ ರೀತಿಯ ದೂರುಗಳು, ಈ ರೀತಿಯ ಹಸ್ತಕ್ಷೇಪ ಆಕ್ಟಿವಿಟೀಸ್ ಮುಂದುವರೆದ್ರೆ ಖಂಡಿತವಾಗ್ಲೂ ವಿ ವಿಲ್ ಟೇಕ್ ಇಟ್ ಅಪ್ ಸೀರಿಯಸ್ಲಿ ಇನ್ ಎ ಲೀಗಲ್ ಮ್ಯಾನರ್. ಎಲ್ಲೆಲ್ಲಿ ಯಾರ್ಯಾರಿಗೆ ಕಂಪ್ಲೇಂಟ್ ಮಾಡಬೇಕು, ನ್ಯಾಯಾಲಯಗಳಿಗೆ ಏನಾದರೂ ಪೆಟಿಷನ್ ಹಾಕಿ ಈ ರೀತಿಯ ಇನ್ಟರ್ಫಿಯರೆನ್ಸ್ ತಡೆಗಟ್ಟಿ ಅಂತ ಕೇಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಅನ್ಸಿದ್ರೆ ಅದನ್ನು ಸಹ ಮಾಡ್ತೇವೆ. ಅಲ್ಲ, ಈಗ ಇವತ್ತು ಹಾಗಾದ್ರೆ ಇನ್ನೂ ನೋಟಿಸ್ ಬಂದಿಲ್ಲ, ಆದ್ರೆ ಕಾಲಾವಕಾಶ ಕೇಳಿದ್ರು ಜಾರಕಿಹೊಳಿ ಅವರು. ಅಂದ್ರೆ ಎಷ್ಟು ದಿನಗಳ ಕಾಲಾವಕಾಶ ಕೇಳಿದ್ರು? ಇವತ್ತು ಬರ್ತೀನಿ ಅಂತ ಹೇಳಿದ್ರಾ? ಕಾಲಾವಕಾಶ ನಾವು ಒಂದು 2-3 ದಿವಸ ಕೇಳಿದ್ವಿ ಅಷ್ಟೇ. ಅವರ ಆರೋಗ್ಯ ಸ್ಥಿತಿ ಸುಧಾರಿಸಿದ ತಕ್ಷಣ ಬರ್ತೀವಿ ಅಂತ ನೋಟಿಸ್ ಕೊಟ್ಟರೆ ಹೋಗ್ತಾರೆ, ಏನು ತೊಂದರೆ ಇಲ್ಲ. ಇನ್ನೂ ನೋಟಿಸ್ ಬಂದಿಲ್ಲ, ಇವತ್ತೇ ನೋಟಿಸ್ ಸಿಕ್ಕಿದ್ರು ಕೂಡ ಇವತ್ತೇ ಹಾಜರಾಗ್ತಾರೆ ಹಾಗಿದ್ರೆ? ನೋಟಿಸ್ ಬಂದಿಲ್ಲ, ಅವರ ಆರೋಗ್ಯ ಸ್ಥಿತಿನೂ ಇನ್ನ ಸಂಪೂರ್ಣವಾಗಿ ಇಂಪ್ರೂವ್ ಆಗಿಲ್ಲ. ಆರೋಗ್ಯ ಸ್ಥಿತಿ ಇಂಪ್ರೂವ್ ಆಗಿ ನೋಟಿಸ್ ಬಂದ್ರೆ ಖಂಡಿತ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಕಣ್ಣು ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದು, ಕಾನೂನಿನಿಂದ ಓಡಿ ಹೋಗುವಂಥ ನೆಸೆಸಿಟಿ ಅವ್ರಿಗಿಲ್ಲಮ್ಮ. ಯಾಕೆಂದ್ರೆ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಗೊತ್ತು ಏನಾಗಿದೆ ಇದರಲ್ಲಿ ಅಂತ. ಸೊ ವೈ ಶುಡ್ ಈ ಫೀಲ್ ಶೈ, ವೈ ಶುಡ್ ಈ ಶೈ ಅವೇ, ವೈ ಶುಡ್ ಈ ಫಿಯರ್ ಸಮಥಿಂಗ್ ವಿಚ್ ಈಸ್ ನಾಟ್ ಅಟ್ ಆಲ್ ಸ್ಕೇರ್ಡ್ ಆಫ್? ಯಾಕೆ ಅವ್ರಿಗೆ ಯಾವುದೇ ರೀತಿಯ ಭಯ ಇಲ್ಲ? ಯಾಕೆಂದ್ರೆ ಅವರ ನಿರ್ದೋಷಿತ್ವ, ಅವರ ನಿರ್ದೋಷಿತನ, ಅವರ ನಿರಪರಾಧಿತ್ವ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದೆ ಆಫ್ ಎವ್ರಿಥಿಂಗ್ ಎಲ್ಸ್. ಸೊ ಹಾಗಾಗಿ
ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರು ಭಯ ಪಡ್ತಕ್ಕಂಥ ಅಗತ್ಯ, ತಾನೇನೋ ತಪ್ಪು ಮಾಡಿದ್ದೀನಿ ಅಂತಕ್ಕಂಥ ತಪ್ಪಿತಸ್ಥ ಮನೋಭಾವನೆ ಅವ್ರಿಗಿಲ್ಲ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್ ವೆರಿ ವೆಲ್. ಎಲ್ಲೋ ಒಂದು ಕಡೆ ನೀವು ಅವ್ರ ಮನಸ್ಸಿನಲ್ಲಿ ಭಯನ ಇನ್ಸ್ಟಿಲ್ ಮಾಡಲಿಕ್ಕೆ ಈ ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ತಪ್ಪು, ದಯವಿಟ್ಟು ಮಾಡಬಾರ್ದು. SIT ಮೇಲೆ ಅನಗತ್ಯವಾಗಿ ಒತ್ತಡ ಸೃಷ್ಟಿಸ್ತಾ ಇದ್ದಾರೆ ಅಂತ ತಾವು ಹೇಳಿದ್ರೆ, ಯಾವ ರೀತಿಯ ಒತ್ತಡ ಅಲ್ಲಿ ಸೃಷ್ಟಿಯಾಗ್ತಾ ಇದೆ ಅನ್ನೋ ತಮ್ಮ ಆರೋಪ? ಇವೆಲ್ಲ ಇನ್ನೇನು ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಕಂಪ್ಲೇಂಟ್ಗಳು ಮಾಡ್ತಕ್ಕಂಥದ್ದು. ಆ ಆಫೀಸರ್ ನಮ್ಗೆ ಇಷ್ಟು 3 hours ಕೇಳಿದ್ರು, 3 days ಕೇಳಿದ್ರು, ಇವ್ರು ಕೇಳಲ್ಲ ಅಂದರೆ ಆಫೀಸರ್ಗೆ ಏನು ಅನ್ನಿಸ್ತದೋ ಅದನ್ನ ಮಾಡ್ತಾರೆ. ಇಫ್ ಆಫೀಸರ್ ಫೀಲ್ಸ್ ದಟ್ ಯು ಹ್ಯಾವ್ ಟು ಬಿ ಇಂಟ್ರಾಗೇಟೆಡ್, ಕ್ವಶ್ಚನ್ಡ್ ಫಾರ್ 3 days or 3 months, ದೇ ವಿಲ್ ಡೂ ಇಟ್. ಇಫ್ ಆಫೀಸರ್ಗೆ ಏನಾದರೂ ಅನ್ಸಿದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿನ ಕೇವಲ 3 ನಿಮಿಷ ಮಾಡಬೇಕು, 3 ಗಂಟೆ ಮಾಡಬೇಕು ಅಂದ್ರೆ ಮಾಡ್ತಾರೆ. ಅಂದರೆ ನಿಮಗನ್ನಿಸಿದ ರೀತಿಯಲ್ಲಿ ನೀವೇ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳಾಗ್ಬಿಟ್ಟಿದ್ದೀರಿ. ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ಸ್ ರೆಕಾರ್ಡ್ ಆಗ್ತವೆ, ಆವಾಗ ಕಾನೂನುಗಳು ಉಲ್ಲಂಘನೆ ಆಗ್ತದೆ. ಏನೆಲ್ಲ ನಡೀತಾ ಇದೆ ಇಲ್ಲಿ ಅಂದರೆ ಪ್ರತಿ ದಿವಸವೂ ನಿಮಗೆ ಬೇಕಾದಂಥ ರೀತಿಯಲ್ಲಿ ನೀವು ಇಂಟ್ರಾಗೇಷನ್ಸ್ ಆಗಬೇಕು, ಇನ್ವೆಸ್ಟಿಗೇಷನ್ಸ್ ಆಗಬೇಕು. ಅಲ್ಲೇನೋ ನಿಮಗೆ ಇಷ್ಟ ಇಲ್ಲದೆ ನಡೀತಾ ಇದೆ, ಎಲ್ಲೋ ಒಂದು ಕಡೆ ನಿಮ್ಮನ್ನು ಬೇರೆ ಕೇಸುಗಳಲ್ಲಿ, ಯಾಕೆಂದರೆ ನಿಮ್ಮ ಅಪರಾಧಿಕ ಮನೋಭಾವ ಇದನ್ನೆಲ್ಲ ನಿಮ್ಮ ಹತ್ರ ಮಾಡಿಸ್ತಾ ಇರೋದೇನೋ ನಿಮ್ಮ ತಪ್ಪಿತಸ್ಥ ಮನೋಭಾವನೆ. ತಪ್ಪು ಮಾಡಿದವನು ಕಾನೂನಲ್ಲಿ ಎಲ್ಲ ಸಲ್ಲದ ಒಡಕುಗಳನ್ನು, ಇಲ್ಲ ಸಲ್ಲದ ಕೊಂಕುಗಳನ್ನು ಹುಡುಕ್ತಾರೆ. ಅದೇ ನಡೀತಾ ಇದೆ. ದಿಸ್ ಈಸ್ ಜನರಲಿ ಎ ಬಿಹೇವಿಯರ್ ಆಫ್ ಎ ಪರ್ಸನ್ ಹೂ ಹ್ಯಾಸ್ ಎ ಗಿಲ್ಟಿ ಮೈಂಡ್. ಅಲ್ಲ, ಇಲ್ಲಿ ಪ್ರಮುಖವಾಗಿ ಲೇಡಿ ಆರೋಪಿಸ್ತಾ ಇರುವಂತದ್ದು ಯುವತಿಯ ಅನುಮತಿ ಇಲ್ದೇನೆ ಯುವತಿಯ PGಯಲ್ಲಿ ಆ ಸ್ಥಳ ಮಹಾಜರು ನಡೀತು, ಅಲ್ಲಿ ದುಡ್ಡೇನು ಸಿಕ್ಕಿತ್ತು ಅದನ್ನು ಕೂಡ ಆರೋಪಿಸ್ತಾ ಇದ್ದಾರೆ ಅವರ ಪರ ವಕೀಲರು. ಅಲ್ಲಿ ಇಟ್ಟಿರಬಹುದು, SIT ಅವರೇ ಮುಂಚೆನೆ ಇಟ್ಟಿರಬಹುದು, ಅದನ್ನ ಹೇಗೆ ನಂಬೋದು ಅನ್ನುವಂತಹ ಒಂದು ಆಕ್ಷೇಪಣೆ ಒಂದು ವ್ಯಕ್ತ ಆಗ್ತಾ ಇರುವಂತಂದ್ರೆ ಎಲ್ಲೋ ಒಂದು ಕಡೆ ಅವರಿಗೆ ಈ ಪ್ರಕ್ರಿಯೆಗಳ ಬಗ್ಗೆನೇ ಒಂದು ದೊಡ್ಡ ಅನುಮಾನ ವ್ಯಕ್ತ ಆಗೋ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಏನು ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಏನೆಲ್ಲ ಮಾಡ್ತಾ ಇಲ್ಲ ಅಂತಕ್ಕಂಥದ್ರ ಮಾಹಿತಿ ನನಗಿಲ್ಲ. ಯಾಕೆಂದರೆ ಇಟ್ ಈಸ್ ಟೋಟಲಿ ದ ಡೊಮೈನ್, ಇಟ್ ಈಸ್ ಅ ಸೀಕ್ರೆಟ್ ಇನ್ವೆಸ್ಟಿಗೇಷನ್. ಗೌಪ್ಯವಾಗಿ ಕೆಲವು ವಿಷಯಗಳು ಇಂಟ್ರಾಗೇಷನ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ನಡೀತಾರೆ. ನಮಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನನ್ನ ಅನುಮತಿ ಇಲ್ದಂಗೆ ಅದಾಗ್ತಾ ಇದೆ, ನಿಮ್ಮ ಅನುಮತಿ ಇಲ್ದಂಗೆ ಅದಾಗ್ತಾ ಇದೆ ಅಂದರೆ ಎಲ್ಲ ಒಂದು ಕಡೆ ಭಾಳ ತಮಾಷೆಯಾಗಿ ಕಾಣುತ್ತಿದ್ದು. ಅಂದರೆ ದ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಕ್ಕಂಥ ಆಫೀಸರ್ಸು ತಮ್ಮ ಅನುಮತಿಗಳನ್ನು ಪಡ್ಕೊಂಡು ತಮ್ಮ ಇಚ್ಛೆಗಳಿಗೆ ತಮ್ಮ ಇಷ್ಟಾನಿಷ್ಟಗಳಿಗೆ ಅನುಗುಣವಾಗಿ ನಡೆಸಬೇಕು ಅಂದರೆ ದೆನ್ ಇಟ್ ಈಸ್ ನಾಟ್ ಎನ್ ಇನ್ವೆಸ್ಟಿಗೇಷನ್ ಆಫ್ ಕ್ರೈಮ್ ವಿಚ್ ಇಸ್ ಹ್ಯಾಪನಿಂಗ್. ಇಟ್ ಮೇ ಬಿ ನಿಮ್ಗೇನೊಂದು ಸ್ಟೇಜ್ ಇಂಟರ್ವ್ಯೂ ಥರ ಬೇಕು ಅಂದರೆ ಮಾಡಲಿಕ್ಕಾಗಲ್ಲ. SIT ಆಫೀಸರ್ಸ್ ಏನು ಮಾಡ್ತಾ ಇದ್ದಾರೋ ಅದು ಅವ್ರಿಗೆ ತಿಳಿದಿದೆ. ಖಂಡಿತವಾಗ್ಲೂ ಈ ರೀತಿ SIT ಆಫೀಸರ್ಸ್ ಮೇಲೆ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ಸ್ ಮಾಡ್ತಕ್ಕಂಥದ್ದು, ಡೈರೆಕ್ಟಾಗಿ ಅವ್ರನ್ನ ಹೀಯಾಳಿಸ್ತಕ್ಕಂಥದ್ದು, ಡೈರೆಕ್ಟಾಗಿ ಏನೇನೋ ಅವ್ರ ಮೇಲೆ ಕಂಪ್ಲೇಂಟ್ಸ್ ಮಾಡ್ತಕ್ಕಂಥದ್ದು, ಇವು ಎಲ್ಲವೂ ಸಹ ಖಂಡಿತವಾಗಿ ಕಾನೂನಿನಲ್ಲಿ ಮತ್ತು ನೈತಿಕವಾಗಿ ಅಮಾನ್ಯ ಮಾಡಬಾರ್ದು. ದಯವಿಟ್ಟು ಇದನ್ನೆಲ್ಲ ಮಾಡದೇ ಇರಿ. ಮಾಡಿದ್ದೇ ಆದರೆ, ಇದನ್ನು ಕಂಟಿನ್ಯೂ ಮಾಡಿದ್ದೇ ಆದರೆ ಎಲ್ಲೋ ಒಂದು ಕಡೆ ಯು ಆರ್ ಡೂಯಿಂಗ್ ಅಟ್ ಯುವರ್ ಓನ್ ಪೆರಿಲ್ ಅಂತಕ್ಕಂಥ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಯೂಶುವಲಿ ಸಹಜವಾಗಿ ಸಾಮಾನ್ಯವಾದಂತಹ ರೇಪ್ ಆರೋಪ, ಅತ್ಯಾಚಾರದ ಆರೋಪ, ಲೈಂಗಿಕ ದೌರ್ಜನ್ಯದ ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಯಾರ ಮೇಲೆ ಆರೋಪ ಬರುತ್ತೋ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಈಗ ಸಹಜವಾಗಿ ಎಲ್ಲ ಕಡೆ ಆ ಪ್ರಶ್ನೆಗಳು ಹೇಳ್ತಾ ಇದೆ, ಯಾಕೆ ಜಾರಕಿಹೊಳಿ ಅವರನ್ನ ಹಾಗಿದ್ರೆ ವಶಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ. ಏನಕ್ಕೆ ವಶಕ್ಕೆ ಪಡಿಬೇಕು? ಅಲ್ಲ, ಎಲ್ಲೋ ಒಂದು ಕಡೆ ಒನ್ಸ್ ಅಗೇನ್ ಅರೆಸ್ಟ್ ಅಂತಕ್ಕಂಥದ್ರ ನೆಸಿಟಿ ಯಾವಾಗ ಬರುತ್ತೆ? ವೆನ್ ಸಂಬಡಿ ಈಸ್ ಫ್ಲೀಯಿಂಗ್ ಅವೇ ಫ್ರಮ್ ಲಾ, ವೆನ್ ಸಂಬಡಿ ಈಸ್ ಚೀಟಿಂಗ್ ಅವೇ ಫ್ರಮ್ ಲಾ. ಎಲ್ಲೋ ಒಂದು ಕಡೆ ಮತ್ತೆ ಅರೆಸ್ಟ್ ಮಾಡೇ ಮಾಡಬೇಕಾ ಬೇಡವಾ, ಕಸ್ಟೋಡಿಯಲ್ ಇಂಟ್ರಾಗೇಷನ್ನೇ ಮಾಡಬೇಕಾ ಬೇಡವಾ ಅಂತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಡೊಮೈನ್ ರೀ. ನೀವೇನಕ್ಕೆ ಇನ್ವೆಸ್ಟಿಗೇಷನ್ ಅಂದರೆ ನಿಮಗೆ ಬೇಕಾದವ್ರನ್ನ ಅರೆಸ್ಟ್ ಮಾಡಬೇಕು. ನೀವಂತೂ ಮಾಡಬಾರ್ದು ಅಕ್ಷಮ್ಯ ಅಪರಾಧಗಳನ್ನು ಮಾಡಿದ್ದೀರಿ ಅಂತ ಇಡೀ ಜನತೆಗೆ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ಯು ಡೋಂಟ್ ವಾಂಟ್ ಟು ಕಮ್ ಅಂಡರ್ ಆಲ್ ದೀಸ್ ಥಿಂಗ್ಸ್. ಅಂದರೆ ಎಲ್ಲ ಒಂದು ಕಡೆ ಈ ಕೇಸಿನ ಈ ಕಂಪ್ಲೇಂಟ್ನ ಟೋಟಲ್ ಪರ್ಪಸ್ ಏನು ಅಂತ ಅರ್ಥ ಆಗ್ತಾ ಇದೆ. ಅರೆಸ್ಟ್ ಮಾಡಿ ಇವೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ಯುವರ್ ಇಂಟೆನ್ಷನ್ಸ್ ಆರ್ ಸಾಯಿಲ್ಡ್, ಯುವರ್ ಇಂಟೆನ್ಷನ್ಸ್ ಆರ್ ಫೌಲ್ ಅಂತಕ್ಕಂಥದ್ದು ಭಾಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅರೆಸ್ಟ್ ಮಾಡಬೇಕಾ ಬೇಡವಾ ಅಂತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಬಿಟ್ಟಂಥದ್ದು. DG ಸಾಹೇಬ್ರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಕಮಿಷನರ್ ಸಾಹೇಬ್ರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಮಾನ್ಯ ಸಚಿವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಸುಮ್ಮನೆ ಕೊಂಕನ್ನು ಹುಡುಕಬೇಡಿ. ಕೊಂಕುಗಳನ್ನ ಹುಡುಕ್ತಾನೆ ಹೋದರೆ ಇಟ್ ವಿಲ್ ಬಿ ಆನ್ಸರ್ಡ್ ಇನ್ ಎ ಮ್ಯಾನರ್ ನೋನ್ ಟು ಲಾ. ಥ್ಯಾಂಕ್ ಯು. ಎಸ್, ಕೊನೆಯದಾಗಿ ಹಾಗಿದ್ರೆ SIT ನೋಟಿಸ್ ಕೊಟ್ಟಲ್ಲಿ ಬಂದೇ ಬರ್ತಾರಾ ಜಾರಕಿಹೊಳಿ ಅವರು ಇವತ್ತು? ಖಂಡಿತವಾಗ್ಲೂ ನೋಟಿಸ್ ಕೊಟ್ಟರೆ ಬಂದೇ ಬರ್ತಾರೆ. ಇದುವರೆಗೂ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ಗೆ ಸಹಾಯ ಮಾಡಿದರೆ ಇನ್ನು ಮುಂದೆನೂ ಸಹ ಸಹಕರಿಸ್ತಾರೆ. ಅದೇ ರೀತಿಯಾಗಿ ನನ್ನ ಅಪೀಲ್ ಏನಂದರೆ, ಪ್ಲೀಸ್ ಡೋಂಟ್ ಟ್ರೈ ಟು ಕ್ರಿಯೇಟ್ ಆಲ್ ದೀಸ್ ಥಿಂಗ್ಸ್. ಇವುಗಳನ್ನೆಲ್ಲ ಈ ಬಣ್ಣದ ವಿಷಯಗಳನ್ನ ಏನು ಕಲರಪ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಅದನ್ನ ಮಾಡಬೇಡಿ. ಲೆಟ್ ದ ಇನ್ವೆಸ್ಟಿಗೇಷನ್ ಪ್ರೊಸೀಡ್ ಇನ್ ಅಕಾರ್ಡೆನ್ಸ್ ವಿತ್ ಅಲ್ಲ. ಮತ್ತು ಬೇರೆ ವಿಷಯಗಳನ್ನ ವೈಭವೀಕರಿಸಬೇಡಿ. ಥ್ಯಾಂಕ್ ಯು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.